ಇನ್ನು ಎಲ್ಪಿಜಿ ಗ್ಯಾಸ್ಗಾಗಿ ಆಟೋ ಚಾಲಕರ ಸರತಿ ಸಾಲು ಮುಂದುವರಿತಾ ಇದೆ. 3 ಕಿಲೋಮೀಟರ್ನಷ್ಟು ಕ್ಯೂ ನಿಂತಿವೆ ಆಟೋಗಳು. ಮೈಸೂರು ರೋಡ್ನಲ್ಲಿರುವಂತಹ ಸೂಪರ್ ಗ್ಯಾಸ್ ಬಂಕ್ ಮಧ್ಯರಾತ್ರಿಯಿಂದ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ಎಲ್ಲಿ ನೋಡಿದ್ರು ಎಲ್ಪಿಜಿ ಗ್ಯಾಸ್ ಬಂಕ್ಗಳಲ್ಲಿ ಇಂಥದ್ದೇ ಒಂದು ಪರಿಸ್ಥಿತಿ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸ್ಥಳದಿಂದ. ಕಿರಣ್, ಪ್ರತಿನಿತ್ಯ ಆಟೋಗಳು ಸಾಲ್ಗಟ್ಟಿ ನಿಲ್ಲುವಂಥದ್ದು ಈಗ ವಾಡಿಕೆ ಆಗ್ಬಿಟ್ಟಿದೆ. ಅವರು ಬಾಡಿಗೆಗೆ ಹೋಗೋದಕ್ಕಿಂತ ಸಾಲ್ಗಟ್ಟಿ ನಿಲ್ಲೋದೇ ಅವರ ಪರಿಸ್ಥಿತಿಯಾಗಿದೆ. ಇಲ್ಲೇನು ಪರಿಸ್ಥಿತಿ, ಜೊತೆಗೆ ಏನು ಹೇಳ್ತಿದ್ದಾರೆ, ಏನಾದರೂ ಸುಧಾರಣೆ ಕಾಣ್ತಿದೆಯಾ ಹೇಗೆ ಅಂತ? ಹೌದು ಪ್ರತಿಮಾ, ಯುದ್ಧದ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವಂತಹ ಆಟೋ ಚಾಲಕರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆರಂಭ ಆಗಿರುವಂಥದ್ದು. ಸದ್ಯ ನಾನೀಗ ಮೈಸೂರು ರಸ್ತೆಯಲ್ಲಿರುವಂತಹ ಸೂಪರ್ ಗ್ಯಾಸ್ನ ಒಂದು ಬಂಕ್ನ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ನೂರಾರು ಆಟೋಗಳು ಮಧ್ಯರಾತ್ರಿಯಿಂದಲೇ LPGಯನ್ನು ಹಾಕಿಸ್ಕೊಳ್ಳಿಕ್ಕೆ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು ನಾನು ಕೂಡ ದೃಶ್ಯಗಳಲ್ಲಿ ತಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಆಟೋ ಸಂಪೂರ್ಣವಾಗಿ ಒಂದು ಬಂಕ್ನ ಅಕ್ಕಪಕ್ಕದಲ್ಲಿರುವಂಥ ರಸ್ತೆಗಳಲ್ಲೆಲ್ಲವೂ ಕೂಡ ನಿಂತಿರುವಂಥದ್ದು. ಆಟೋ ಚಾಲಕರು ಸಾಕಷ್ಟು ಜನ ಅಸಮಾಧಾನ, ಬೇಸರದಲ್ಲಿ ಹೇಳ್ತಾ ಇದ್ರು, ಸರ್ ಪ್ರತಿದಿನ ರಾತ್ರಿ ಎಲ್ಲ ನಾವು ಆಟೋನ ಕ್ಯೂನಲ್ಲಿ ಹಾಕಬೇಕು, ಕ್ಯೂನಲ್ಲಿ ಹಾಕಿ ಬೆಳಗ್ಗೆ 10 ಗಂಟೆಗೋ 11 ಗಂಟೆಗೂ ಸಿಗುತ್ತೆ, ಅದಾದಮೇಲೆ ಮಧ್ಯಾಹ್ನ ಸಂಜೆವರೆಗೂ ಬಾಡಿಗೆ ಹೊಡಿಬೇಕು, ಅದಾದಮೇಲೆ ಮನೆಗೆ ಹೋದ ನಂತರ ಮತ್ತೆ ಮಧ್ಯರಾತ್ರಿ ಎಲ್ಲಿದೆ, ಯಾವ ಬಂಕ್ನಲ್ಲಿ ಲೋಡ್ ಬಂದಿದೆ, ಯಾವ ಬಂಕ್ನಲ್ಲಿ ಸ್ಟಾಕ್ ಇದೆ ಅನ್ನೋಂಥದ್ದು ಹುಡ್ಕೊಂಥದ್ದೇ ನಮ್ಮ ಕೆಲಸ ಆಗಿದೆ ಅಂತಿದ್ದಾರೆ. ಈ ಬಗೆಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಆಟೋ ಚಾಲಕರಿದ್ದಾರೆ. ಸರ್, ತಾವು ಎಷ್ಟೊತ್ತಿಗೆ ಬಂದ್ರಿ? ತಿಂಡಿ ಏನಾದರೂ ಮಾಡಿದ್ರಾ? ಸಿಗ್ತಾ ಇದೆಯಾ ಸ್ಟಾಕು ಅಂತ? ಸ್ಟಾಕ್ ಏನೋ ಇವತ್ತು ಬಂದಿದೆ ಅಂದ್ಬಿಟ್ಟು ಬಂದಿದ್ದೀನಿ. ಬೆಳಗ್ಗೆ ಬಂದಿದ್ದು ಕ್ಯೂ ಅಲ್ಲಿ ನಿಂತು ಇವತ್ತವರೆಗೂ ಇವಾಗ ಬಂದಿದ್ದೀನಿ ಒಳಗಡೆ. ನಾಷ್ಟ ಗಿಷ್ಟ ಅಂತೂ ಏನೂ ಮಾಡಿಲ್ಲ. ನಮ್ಮ ಪದ್ಧತಿ ಯಾರು ಕೇಳೋಕ್ಕಾಯ್ತಲ್ಲ, ಬಿಡೋಕ್ಕಾಯ್ತಲ್ಲ, ಹಂಗಾಗ್ಬಿಟ್ಟಿದೆ. ಇಲ್ಲಿ ಬಿಟ್ಟರೆ ಬೇರೆ ಯಾವ್ಯಾವ ಬಂಕ್ಗಳಲ್ಲಿ ಈಗಾಗಲೇ ಕೂಡ ಸಿಗ್ತಾ ಇದೆ ಮತ್ತು ಎಲ್ಲೆಲ್ಲೆಲ್ಲ ಕ್ಲೋಸ್ ಆಗಿದೆ? ತಾವು ಯಾವ್ಯಾವ ಬಂಕ್ಗಳಿಗೆ ಹೋಗಿದ್ರಿ? ಟೋಟಲ್ ಆಗಿ ಹೇಳಬೇಕು ಅಂತ ಒಂದು 15 ಬಂಕ್ ಗಂಟ ಹೋಗಿದ್ದೀನಿ. ನಿನ್ನೆ ಎಲ್ಲ ಕಡೆ ಕ್ಲೋಸು. ಒಂದು 9 ಸಿಗ್ತಾ ಇತ್ತು, ನಿನ್ನೆ ಇಲ್ಲಿ ಕ್ಲೋಸ್ ಆಗಿತ್ತು. ಇವು ಬರುತ್ತೆ ಅಂತ ಹೇಳಿದ್ರು ಸ್ಟಾಕು. ಇವತ್ತು ಇಲ್ಲೊಂದು ಮತ್ತೆ ರಾಮಂದ್ರ ಇದೆಯಲ್ಲ ಚಾಮರಪೇಟೆ, ಅಲ್ಲೊಂದಿದೆ. ಅಂದರೆ ಸರ್, ಈಗ ಎಷ್ಟು ಬೆಳಗ್ಗೆ ಅಂದರೆ ಸುಮಾರು 10 ಕಾಲವರೆಗೂ ಕೂಡ ನೀವು CNGನೇ ಹಾಕಿಸ್ಕೊಂಡ್ರೆ ಬಾಡಿಗೆ ಯಾವಾಗ ಹೊಡಿತೀರಾ? LPGನೇ ಹಾಕಿಸ್ಕೊಂಡ್ರೆ ಮತ್ತೆ ಬಾಡಿಗೆ ಎಲ್ಲಿವರೆಗೂ ಹೊಡಿತೀರಾ ಅಂತ? ಹಂಗೆ ಆಯ್ತಾ ಇರೋದು. ಈಗ ಅರ್ಧ ದಿವಸ ಅಷ್ಟೇ ನಮ್ದು ಡ್ಯೂಟಿ. ಇವತ್ತು ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಅದೂ ಇಲ್ಲ, ಹಂಗೆ ಆಗ್ಬಿಟ್ಟಿದೆ ನಮ್ಮ ಪದ್ಧತಿ. ಫ್ಯಾಮಿಲಿ ಅಂದರೆ ಪ್ರತಿಮಾ, ಇವಿಷ್ಟು ಕೂಡ ಅಂದರೆ ಕ್ಯೂನಲ್ಲಿ ನಿಂತಿದ್ದಂತಹ ಆಟೋ ಚಾಲಕರ ಮಾತು. ಮತ್ತೊಬ್ಬರು ಚಾಲಕರು ಕೂಡ ನನ್ನ ಜೊತೆಲಿದ್ದಾರೆ, ನಾನು ಅವ್ರನ್ನೇ ಕೇಳ್ತೀನಿ. ಸರ್, ಸ್ಟಾಕ್ ಇದೆಯಂತ ತಾವು ಎಷ್ಟೊತ್ತಿಗೆ ಬಂದ್ರಿ? ಸರ್, ನಾವು ಬಂದು ಸರ್ ಒಂದು ಇವಾಗ 8:30ಗೆ ನಾವು ಬಂದು ಸ್ಟಾಕ್ ಇದೆ ಅಂತ ಆಗ್ತಾ ಇದ್ದಾರೆ. ನೋಡ್ಬೇಕು ಸರ್. ಇನ್ನು ಯಾವ್ಯಾವ ಬಂಕಿಗೆ ಹೋಗಿದ್ರಿ? ಎಲ್ಲ ಕಡೆ ಸಿಗ್ತಾ ಇದೆಯಾ ತಮಗೆ? ಎಲ್ಲೂ ಸಿಗ್ತಾ ಇಲ್ಲ ಸರ್. ಚಾಮರಾಜಪೇಟೆ ಒಂದು ಇದೆ ಅಷ್ಟೇ, ಇನ್ನು ಯಾವ ಕಡೆ ಸಿಗ್ತಾ ಇಲ್ಲ. ಇಲ್ಲಿ ಆಗ್ತಾ ಇದ್ದಾರೆ. ಅಂದ್ರೆ LPG ಸಿಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಚಾಲಕರು ಹಾಕಿಸ್ಕೊಳ್ಳಿಕ್ಕೆ ಮುಂದಾಗಿದೆ. ಮತ್ತೊಬ್ರು ಕೂಡ ನನ್ನ ಜೊತೆಲಿದ್ದಾರೆ, ನಾನು ಅವ್ರನ್ನೇ ತೋರಿಸ್ತಾ ಹೋಗ್ತೀನಿ. ಸರ್, ತಾವು ಎಷ್ಟೊತ್ತಿಗೆ ಬಂದ್ರಿ ಸರ್? ಕವರ್ ಮಾಡಿದ್ದು ಹೇಳಿ. ಎಷ್ಟೊತ್ತಿಗೆ ಬಂದ್ರಿ ಸರ್? ಎಲ್ಲಿಂದ ಬಂದಿದ್ದೀರಾ? ಒಂದು 2 ಅವರು ಕೆಂಗೇರಿಂದ ಬಂದಿರೋದು. ಇಲ್ಲಿಗೆ ಎಲ್ಲೆಲ್ಲೆಲ್ಲ ಹೋಗಿದ್ರಿ? ಎಲ್ಲೆಲ್ಲೆಲ್ಲ ಓಪನ್ ಇದೆ ಸರ್? ಸಿಗ್ತಾ ಇದೆಯಾ? ಒಂದು 3 ಕಡೆ 4 ಕಡೆ ಸಿಕ್ಕಿದೆ ಅಷ್ಟೇ ಸರ್. 4 ಕಡೆ 3 ಕಡೆ ಸಿಕ್ಕಿದೆ ಅಷ್ಟೇನೆ. ಓಕೆ, ಅಂದರೆ ಇವಿಷ್ಟು ಕೂಡ ಪ್ರತಿಮಾ ಇಲ್ಲಿರುವಂಥ ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಬೆಳಗ್ಗಿನ ಜಾವದಿಂದಲೇ ನಾವು ಕೂಡ ಬಂದಿದ್ದೀವಿ, ಆದರೆ ಸಿಗ್ತಾ ಇದೆ. ಕೆಲವೊಂದಷ್ಟು ಕಡೆಗಳಲ್ಲಿ ಕ್ಲೋಸ್ ಆಗಿದೆ, ಇಲ್ಲಿ ಓಪನ್ ಇದೆ ಅನ್ನೋಂಥ ಕಾರಣಕ್ಕೆ ಬಂದಿದ್ದೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಪ್ರತಿಮಾ. ಥ್ಯಾಂಕ್ ಯು ಕಿರಣ್. LPG ಆಟೋ ಗ್ಯಾಸ್ ಅಭಾವ, ಕೇಂದ್ರಕ್ಕೆ ರಾಜ್ಯದಿಂದ ಈ ಬಗ್ಗೆ ಪತ್ರ ಬರೆಯಲಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಕೊಡಬೇಕಾದ ಹಂಚಿಕೆ ಕೊಡಿ ಅಂತ ಕೇಳಿದ್ದೀವಿ. ಮುನಿಯಪ್ಪನವರು ಕೂಡ ಕೇಂದ್ರ ಜೊತೆ ಸಂಪರ್ಕದಲ್ಲಿದ್ದಾರೆ, CM ಕೂಡ ನಿನ್ನೆ ಮಾತನಾಡಿದ್ದಾರೆ ಅಂತ ಪರಮೇಶ್ವರ್ ಮಾತನಾಡಿದ್ದಾರೆ. ಅದು ಈಗಾಗಲೇ ನಾವು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಪತ್ರನೂ ಬರೆದಿದ್ದಾರೆ, ಮನವಿ ಮಾಡಿದ್ದಾರೆ. ನಮಗೆ ಕೊಡಬೇಕಾಗಿರ್ತಕ್ಕಂಥ ಅಲಾಟ್ಮೆಂಟನ್ನು ಕೊಡಿ ಅಂತೇಳಿ. ಮಾನ್ಯ ಮುನಿಯಪ್ಪನವರು ಕೂಡ ಅವರು ರೆಗ್ಯುಲರ್ ಟಚ್ಚಲ್ಲಿದ್ದಾರೆ ಅಧಿಕಾರಿಗಳಿಗೆ. ಎಲ್ಲರಿಗೂ ಆಗಿದ್ದು ನಮಗೂ ಆಗುತ್ತೆ ಅನ್ನೋ ಮನೋಭಾವನೆ. ಆದರೆ ನಮಗೆ ಅಲಾಟ್ಮೆಂಟ್ ಕೊಡಬೇಕಲ್ಲ, ಬೇರೆಯವರಿಗೆ ಬೇರೆ ರೀತಿ ಮಾಡೋದು, ಇನ್ನೊಬ್ಬರಿಗೆ ಇನ್ನೊಂದು ಮಾಡೋದು, ಆ ರೀತಿ ಅಲಾಟ್ಮೆಂಟ್ ಆಗಬಾರ್ದು. ಇಲ್ಲ, ಅದಕ್ಕೆ ಸ್ಪಂದಿಸಬೇಕಲ್ಲ ಕೇಂದ್ರ ಸರ್ಕಾರ. ಬಹುಶಃ ಈ ಚುನಾವಣೆ ಆದಮೇಲೆ ಮುಖ್ಯಮಂತ್ರಿಗಳು ಯಾರನ್ನಾದರೂ ಡೆಪ್ಯೂಟ್ ಮಾಡ್ಬೋದು ಕೇಂದ್ರಕ್ಕೆ. ಮುನಿಯಪ್ಪನವ್ರನ್ನ ಮತ್ತು ಅಧಿಕಾರಿಗಳನ್ನ ಡೆಪ್ಯೂಟ್ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಅದು ಈಗಾಗಲೇ ನಾವು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ